ನಮಸ್ಕಾರ ಎಲ್ಲರಿಗೂ. ನಿನ್ನೆ ಮಾಡ್ಕೊಂಡಿದ್ವಲ್ವ ಅದರದ್ದು ಎರಡನೇ ಭಾಗ ಇದು. ನಿನ್ನೆ ಬೇಸನ್ನು ಮಾಡ್ಕೊಂಡಿದ್ದೀವಲ್ವ, ಈಗ ಈ ಥರ ಪೋತ್ಲಿ ಬ್ಯಾಗನ್ನು ಹೇಗೆ ಮಾಡೋದಂತ ನೋಡೋಣ. ನೋಡಿ, ಈಗ ಬಿಳಿ ಕಲರಿನ ಉಲ್ಲನ್ನು ತೊಗೊಂಡಿದ್ದೀನಿ ನಾನು. ಬಿಳಿ ಕಲರಿನ ಉಲ್ಲನ್ನಲ್ಲಿ ಸುಮ್ಮನೆ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಇದಕ್ಕೆ ಎಷ್ಟು ಬೇಕಾಗ್ತದೋ ಅಷ್ಟು ಚೈನ್ ಸ್ಟಿಚ್ಚನ್ನು ಹಾಕ್ತಾ ಹೋಗುವಂಥದ್ದು. ನೋಡಿ, ಹೀಗೆ ಒಂದಿಷ್ಟು ಹೆಣ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಚೈನ್ ಸ್ಟಿಚ್ಚನ್ನು. ಈಗ ಪಿನ್ನಿನ ಸಹಾಯದಿಂದ ಈ ಥರ ಹಾಕ್ಕೊಳ್ಳುವಂಥದ್ದು. ಒಂದು ಸಲ ಈ ಥರ ಪಿನ್ನನ್ನು ಮೇಲುಗಡೆ ಮತ್ತೊಂದು ಸಲ ಅಡಿಗೆ ತಗೊಳ್ತಾ ಹೀಗೆ ಚೈನ್ ಸ್ಟಿಚ್ಚನ್ನು ಪಾಸ್ ಮಾಡುವಂಥದ್ದು. ನೋಡಿ, ಈ ಥರ ಒಂದು ಲೈನ್ ಆಯಿತು. ಈಗ ಮತ್ತೊಂದು ಲೈನಿಗೂ ಇದೇ ಥರ ಸೇಮು ವಾಪಸ್ ತಗೊಳ್ಳುವಂಥದ್ದು. ಇದು ತುಂಬಾ ಈಸಿ ಆದಂಥ ಪೋತ್ಲಿ ಬ್ಯಾಗ್. ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಏನಿಲ್ಲ, ಬರೀ ಚೈನ್ ಸ್ಟಿಚ್ಚಿಂದ ಮಾಡ್ಕೊಳ್ಬೋದು. ನೋಡಿ, ಇದೇ ಥರ ಎಲ್ಲ ಹೋಲ್ಗಳಿಗೂ ಈ ಥರ ಪಾಸ್ ಮಾಡ್ಕೊಳ್ಳುವಂಥದ್ದು. ನಾನಿಲ್ಲಿ ಎಲ್ಲದಕ್ಕೂ ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ ಈ ಥರ ಕಾಣ್ತದೆ. ಇಲ್ಲಿಗೆ ದಾರವನ್ನು ಕಟ್ ಮಾಡಿಕೊಂಡು ಇಲ್ಲಿ ಗಂಟನ್ನು ಹಾಕ್ಕೊಳ್ಬೇಕು, ಬಿಚ್ಚಿ ಹೋಗದೆ ಇರೋ ರೀತಿ. ಈಗ ಇದನ್ನು ನೋಡಿ, ಇಲ್ಲಿ ಎರಡು ಜಾಯಿಂಟ್ ಮಾಡ್ಕೊಳ್ಳುವಂಥದ್ದು. ಎರಡೂ ಪದರನ ಇಲ್ಲಿ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಸಿಂಗಲ್ ಕ್ರೋಶಾದ ಮುಖಾಂತರ ಎರಡು ಪದರವನ್ನು ಜೋಡಿಸ್ಕೊಳ್ಬೇಕು. ಹಾಗೆ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆ ಮನೇಲಿ ನೀವು ಒಂದು ಸಲ ಈ ಬ್ಯಾಗನ್ನು ಟ್ರೈ ಮಾಡಿ ನೋಡಿ. ಸಿಂಗಲ್ ಕ್ರೋಶಾದ ಮುಖಾಂತರ ಇದನ್ನ ಜಾಯಿಂಟ್ ಮಾಡಿ ಆದಮೇಲೆ ಇಲ್ಲಿಗೆ ದಾರವನ್ನು ಕಟ್ ಮಾಡಿಕೊಂಡು ದಾರವನ್ನು ಕಾಣದೇ ಇರೋ ರೀತಿ ಒಳಗಡೆಯಿಂದ ಸೇರಿಸ್ಕೊಳ್ಬೇಕು. ಹಾಗೆ ಮತ್ತೊಂದು ಕಡೆಗೂ ಸೇಮ್ ಇದೇ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು. ಈಗ ವೈಟ್ ಕಲರಿನ ದಾರವನ್ನು ತಗೊಂಡು ಒಂದು 20 ರೌಂಡನ್ನು ಹಾಕ್ಕೊಂಡಿದ್ದೀನಿ. 20 ರೌಂಡನ್ನು ಸುತ್ತಕೊಂಡು ಈ ಥರ ಮಧ್ಯದಲ್ಲಿ ಕಟ್ಟಿಕೊಂಡು ಈ
ಥರ ಮಾಡಿಟ್ಕೊಳ್ಬೇಕು. ಹಾಗೆ ಸ್ವಲ್ಪ ಉದ್ದದ ಚೈನ್ ಸ್ಟಿಚ್ಚನ್ನು ಬಿಳಿ ದಾರದಲ್ಲೇ ಮಾಡಿಟ್ಕೊಳ್ಬೇಕು. ನೋಡಿ, ಇಷ್ಟು ಉದ್ದದ ದಾರವನ್ನು ಇಲ್ಲಿ ತುದಿಗೆ ಇದನ್ನು ಹಾಕಿದ್ದೀನಿ ನಾನು. ಈಗ ಪಿನ್ನಿನ ಸಹಾಯದಿಂದ ಈ ದಾರವನ್ನು ಇಲ್ಲಿ ಸೇರಿಸ್ಕೊಳ್ಬೇಕು. ಹೀಗೆ ಎರಡೂ ಕಡೆ ಮಾಡಿಕೊಳ್ಳುವಂಥದ್ದು. ಇಲ್ಲಿ ಮತ್ತೊಂದು ಮಾಡಿಟ್ಕೊಂಡಿರುವ ಗೊಂಡೆನ ಇಲ್ಲಿ ಹಾಕ್ಕೊಳ್ಳುವಂಥದ್ದು. ನೋಡಿ, ಇದೇ ಥರ ಈ ಕಡೆಗೂ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಎರಡೂ ಕಡೆಗೆ ಮಾಡ್ಕೊಂಡಾಗ ರೆಡಿ ಆಯಿತು. ಈ ಥರ ಎಳೆದು ಹೀಗೆ ಮಧ್ಯದಲ್ಲಿ ಗಂಟು ಹಾಕ್ಕೊಂಡ್ರೆ ಪೋತ್ಲಿ ಬ್ಯಾಗ್ ರೆಡಿ ಆಯಿತು. ಈಗ ಇದಕ್ಕೆ ಹ್ಯಾಂಡಲನ್ನು ಮಾಡ್ಕೊಳ್ಬೋದು, ಇಲ್ಲ ಇದೇ ಹೀಗೆ ಬಿಡ್ಬೋದು. ನಾನಿಲ್ಲಿ ಹ್ಯಾಂಡಲನ್ನು ಮಾಡ್ಕೊಳ್ಳೋಣ ಅಂಥೇಳಿ ಇದೇ ದಾರಕ್ಕೆ ಸ್ವಲ್ಪ ಮಣಿಗಳನ್ನು, ಬಿಳಿ ಮಣಿಗಳನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಿಳಿ ಮಣಿಗಳನ್ನು ಹಾಕ್ಕೊಂಡು ಇಲ್ಲಿ ಅಟ್ಯಾಚ್ ಮಾಡಿದರೆ ಆಯಿತು. ಹ್ಯಾಂಡಲ್ ರೆಡಿ ಆಯಿತು. ನೋಡಿ, ಈ ಥರ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳುವಂಥದ್ದು ಹ್ಯಾಂಡಲನ್ನು. ಇದೇ ಥರ ಮತ್ತೊಂದು ಕಡೆಗೂ ಅಟ್ಯಾಚ್ ಮಾಡ್ಕೊಂಡು ನೋಡಿ, ರೆಡಿ ಆಯಿತು ಪೋತ್ಲಿ ಬ್ಯಾಗ್. ಹೇಗೆ ಬಂತಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.